ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಟೇಸ್ಟಿಯಾದ ಚಿಕನ್ ರೋಲ್ಸ್. ಈ ಚಿಕನ್ ರೋಲ್ಸ್ನ ಸೈಡ್ ಡಿಶ್ ಆಗಿ ತಿನ್ಬೋದು ಅಥವಾ ನೀವು ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಈ ಚಿಕನ್ ರೋಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಅರ್ಧ kg ಚಿಕನ್ನ ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದು ಸಾಫ್ಟ್ ಆಗಿರುತ್ತಲ್ಲ, ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಈ ಮ್ಯಾಶ್ ಮಾಡಿರೋ ಚಿಕನ್ನ ನಾನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ಚಿಕನ್ನ ಪಾತ್ರೆಗೆ ಹಾಕೊಂಡಿದ್ದಾದಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ 2 ದೊಡ್ಡ ಆಲೂಗೆಡ್ಡೆನ ತುರ್ಕೊಂಡು ಹಾಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಮ್ಯಾಶ್ ಮಾಡಿ ಕೂಡ ಹಾಕೊಬೋದು. ಈಗ ನೋಡಿ, ಆಲೂಗೆಡ್ಡೆನೆಲ್ಲ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಹಾಕೊಂಡಿದ್ದಾದಮೇಲೆ 2 ಟೇಬಲ್ ಚಮಚದಷ್ಟು ಮೈದಾನ ಹಾಕೊತಾ ಇದ್ದೀನಿ. ಮೈದಾನ ಹಾಕೊಂಡಿದ್ದಾದಮೇಲೆ 2.5 ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಹಾಕೊಂಡಿದ್ದಾದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಉಪ್ಪನ್ನ ಹಾಕೊಂಡಿದ್ದಾದಮೇಲೆ ಇದಕ್ಕೆ ನಾನು 2 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ. ನಿಮ್ಮ ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಅರ್ಧ ಟೀ ಚಮಚದಷ್ಟು ಖಾರದ ಪುಡಿಯನ್ನು ಕೂಡ ಹಾಕೊಬೋದು. ಇದಾದಮೇಲೆ ಅರ್ಧ ಟೀ ಚಮಚದಷ್ಟು ಗರಂ ಮಸಾಲನ ಹಾಕೊತಾ ಇದ್ದೀನಿ. ಅರ್ಧದಿಂದ 3/4 ಟೀ ಚಮಚದಷ್ಟು ಮೆಣಸಿನ ಪುಡಿನ ಕೂಡ ಹಾಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಅರ್ಧ ಟೀ ಚಮಚದಷ್ಟು ಕಸೂರಿ ಮೆಥಿನ ಹಾಕೊತಾ ಇದ್ದೀನಿ. ಅರ್ಧ ಟೀ ಚಮಚದಷ್ಟು ಹುರಿಗೆಣ್ಣನ್ನು ಹಾಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕೊಂಡಿದ್ದಾದಮೇಲೆ ಕೈಯಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ನಿಮಿಷಗಳ ಕಾಲ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಸಮಯದಲ್ಲಿ ನಾನು ಇದಕ್ಕೆ 1 ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದಾದಮೇಲೆ 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಈ ಮಿಶ್ರಣ ಗಟ್ಟಿ ಅನಿಸಿದ್ರೆ ಇದಕ್ಕೆ ಒಂದು ಮೊಟ್ಟೆ ಕೂಡ ಸೇರಿಸ್ಕೊಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಚಿಕನ್ ರೋಲ್ಸ್ನ ತಯಾರು ಮಾಡ್ಕೊಳಕ್ಕೆ ನಾವು ಮಿಶ್ರಣನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಬೌಲ್ಗೆ 2 ಟೀ ಚಮಚ ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಚಮಚದಷ್ಟು ಮೈದಾನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಅರ್ಧ ಟೀ ಚಮಚದಷ್ಟು ಹುರಿಗೆಣ್ಣನ್ನು ಹಾಕೊತಾ ಇದ್ದೀನಿ. ಜೊತೆಗೆ ಅರ್ಧ ಟೀ ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕೊತಾ ಇದ್ದೀನಿ. ಇದಕ್ಕೆ 1/4 ಟೀ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ರಿಂದ 1.5 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ತೆಳುವಾದ ಮಿಶ್ರಣ ಆಗಿ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ ರೋಲ್ಸ್ನ ಮಾಡ್ಕೊಳಕ್ಕೆ ನಾವು ಚಿಕನ್ ರೋಲ್ಸ್ನ ಮಾಡಿಕೊಂಡು ಈಗ ಸೊಲ್ಯೂಷನ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಡಿಪ್ ಮಾಡಿ ಈ ಓಟ್ಸಲ್ಲಿ ಕೋಟ್ ಮಾಡಿಬಿಟ್ಟು ನಾನು ಎಣ್ಣೆಲಿ ಕರ್ಕೊತೀನಿ. ನಾನಿಲ್ಲಿ ಓಟ್ಸ್ನ ಡೈರೆಕ್ಟಾಗಿ ಕೋಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಓಟ್ಸ್ನ ಮಿಕ್ಸಿ ಜಾರಲ್ಲಿ ತರಕಾರಿಯಾಗಿ ಪುಡಿ ಮಾಡಿಕೊಂಡು ಅದರಲ್ಲಿ ಕೋಟ್ ಮಾಡಿಕೊಂಡು ಎಣ್ಣೆಲಿ ಕರ್ಕೊಬೋದು. ಈಗ ನೋಡಿ, ನಾನು ಚಿಕನ್ ರೋಲ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಈ ಥರ ಉಂಡೆನ ಮಾಡಿಕೊಂಡು ನೀವು ಯಾವ ಶೇಪಲ್ಲಿ ಬೇಕಾದರೂ ಚಿಕನ್ ರೋಲ್ಸ್ನ ಮಾಡ್ಕೊಬೋದು. ನಾನಿಲ್ಲಿ ಓವಲ್ ಶೇಪಲ್ಲಿ ಚಿಕನ್ ರೋಲ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ನೀವು ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೊಬೋದು. ಈಗ 1 ಚಿಕನ್ ರೋಲ್ಸ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಸ್ಪೂನಲ್ಲಿಟ್ಟು ನಾನು ಸೊಲ್ಯೂಷನ್ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲಿ ಡಿಪ್ ಮಾಡಿಕೊಂಡು ಈಗ ಇದನ್ನು ಓಟ್ಸಲ್ಲಿ ಕೋಟ್ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಕೋಟ್ ಮಾಡ್ಕೊಬೇಕು. ನೋಡಿ, ಓಟ್ಸಲ್ಲಿ ಚೆನ್ನಾಗಿ ಹೊರಳಿಸ್ಕೊಂಡು ಈ ಥರ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ನೀವು ಬೇಕಂದರೆ ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ಇದೇ ಥರನೇ ಕೋಟ್ ಮಾಡ್ಕೊಬೇಕು. ಈಗ ನೋಡಿ, 2 ಚಿಕನ್ ರೋಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಇದೇ ಥರ ಇನ್ನು ಮಿಕ್ಕಿ ಚಿಕನ್ ರೋಲ್ಸ್ಗಳ್ನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಕರ್ಕೊಬೇಕು. ಸ್ಟವ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕಾದಿದೆ. ನಾನು ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿರೋ ಚಿಕನ್ ರೋಲ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ಒಂದು ಸರಿಗೆ 4 ರೋಲ್ಸ್ಗಳನ್ನ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ರೋಲ್ಸ್ಗಳನ್ನ ಹಾಕ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ತಿರುವಾಕೊಳಕ್ಕೆ ಹೋಗಬಾರ್ದು. ಈಗ 30 ಸೆಕೆಂಡ್ ಆಗಿದೆ. ಕಲರ್ ಕೂಡ ಸ್ಲೈಟಾಗಿ ಚೇಂಜ್ ಆಗಿದೆ. ಈಗ ಇದನ್ನು ನಾನು ತಿರುವಾಕೊತಾ ಇದ್ದೀನಿ. ಇದನ್ನು ಹೀಗೆ ತಿರುವಾಕೊಂಡು ಕೆಂಪಗಾಗೋವರೆಗೂ, ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಹೀಗೇ ಬೇಯಿಸ್ಕೊತೀನಿ. ಈ ಥರ ತಿರುವಾಕೊಂಡು ಬೇಯಿಸ್ಕೊಳೋದ್ರಿಂದ ರೋಲ್ಸ್ಗಳೆಲ್ಲ ಒಂದೇ ಕಲರೆಲ್ಲ ಇರುತ್ತೆ. ಈಗ ಚಿಕನ್ ರೋಲ್ಸ್ಗಳೆಲ್ಲ ಬೆಂದಿದೆ. ಇದು ಗೋಲ್ಡನ್ ಕಲರ್ ಕೂಡ ಬಂದಿದೆ. ಈಗ ಇದನ್ನು ನಾನು ಎಣ್ಣೆಯಿಂದ ತಕ್ಕೊತಾ ಇದ್ದೀನಿ. ಇನ್ಮಿಕ್ಕಿ ಚಿಕನ್ ರೋಲ್ಸ್ಗಳ್ನು ಇದೇ ಥರ ಎಣ್ಣೆಲ್ಲ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಈಗ ನೋಡಿ, ಇನ್ಮಿಕ್ಕಿ ಚಿಕನ್ ರೋಲ್ಸ್ಗಳನ್ನೆಲ್ಲ ನಾನು ಕರ್ಕೊಂಡಿದ್ದೀನಿ. ಈಗ ನಮ್ಮ ರುಚಿಯಾದ ಕ್ರಿಸ್ಪಿಯಾದ ಚಿಕನ್ ರೋಲ್ಸ್ಗಳು ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಬೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಸ್ಟಾರ್ಟರ್ ಆಗಿ ತಿನ್ಬೋದು ಅಥವಾ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.